ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಮೊನ್ನೆ ನಡೆದಂತ ಘಟನೆ, ಅದ್ರ ಮಧ್ಯನೇ ಆನೆ ಕಾರ್ಯಾಚರಣೆ ನಿನ್ನೆ ನಡೆದು ಹೋಗ್ಬಿಡುತ್ತೆ. ಸದ್ದು ಸುದ್ದಿ ಇಲ್ಲದೇನೆ ನಡೆದು ಹೋಗ್ಬಿಡ್ತಲ್ಲ ಸರ್. ಈಗ ಸುಮಾರು ಒಂದು 15 ದಿವಸದ ಹಿಂದೆ ನಮ್ಮಲ್ಲಿಂದ KP ಕಾಲರ್ ಅನ್ನೋ ಒಂದು ಜೂನಿಯರ್ ಅಂತ, KP ಕಾಲರ್ ಅಂದ್ರೆ ಹೀಗೆ ಫಾರೆಸ್ಟ್ನವರು ಕಳೆದ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಒಂದು ರೇಡಿಯೋ ಕಾಲರ್ ಬದಲಿಗೆ KP ಕಾಲರ್ ಅಂತ ಒಂದು ಕಾಲರ್ ಹಾಕ್ತಾರೆ. ಅದಕ್ಕೆ ಸಿಮ್ ಕಾರ್ಡ್ ಹಾಕಿ ಅದರದ ಚಲನವಲನ ಪತ್ತೆ ಮಾಡೋದು ಅದು ಇದು ಅಂತ ಏನೋ ಹಾಕಿರ್ತಾರೆ. ಅದು ಸಕ್ಸಸ್ ಆಗ್ಲಿಲ್ಲ. ಆದ್ರೆ ಆ ಆನೆ ಈಗ ಸುಮಾರು 1 ತಿಂಗಳು ಹಿಂದೆ ಭೀಮನ ಕೋರೆ ಯಾವಾಗ ಹೋಯ್ತು, ಅವಾಗ ಭೀಮ ಇಲ್ಲಿಂದ ವಾಪಸ್ ಹಾಚ್ಕೋಡ್ನಳ್ಳಿಗೆ ಹೋದಾಗ ಈ ಆನೆನು ಹಿಂಬಾಲಿಸ್ಕೊಂಡು ಹೋಯ್ತು. ಈ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಭೀಮ್ಗೆ ಈ KP ಕಾಲರೇ ಬೆಂಗಾವಲು ಆಗಿದ್ದ. ಆಮೇಲೆ ಈ KP ಕಾಲರ್ ನದಿ ದಾಟಿ ಹೋಯ್ತು. ಅದು 15-20 ದಿವಸ ಮೇಲೆ ತಿಂಗಳೇ ಆಗಿರ್ಬೋದು. ಇತ್ತೀಚೆಗೆ ಒಂದು ಶನಿವಾರ ಸಂತೆಯಲ್ಲಿ ಒಂದು ಸಂತೆ ಹತ್ರ ಒಬ್ಬ ಪನ್ನಪ್ಪ ಅನ್ನೋ ಒಬ್ಬರನ್ನ ಆನೆ ದಾಳಿ ಮಾಡುತ್ತೆ. ನಾನು ಏನ್ ತಿಳ್ಕೊಂಡೆ KP ಕಾಲರ್ ಇರ್ಬೋದು, ಇಲ್ಲಿ ಮನುಷ್ಯನೆಲ್ಲ ಅಟ್ಟಾಡಿಸ್ತಿತ್ತು ಅಂತ. ಅದಾಗಿ ಒಂದು 3 ಅಲ್ಲಿ ಆ ಪನ್ನಪ್ಪನವ್ರ ಮೇಲೆ ಅಟ್ಯಾಕ್ ಆಗಿ, ಅಂದ್ರೆ ಅವ್ರು ತೀರಿ ಹೋಗಿ 3 ದಿವಸಕ್ಕೆ 2 ಆನೆಗಳು ಹೇಮಾವತಿ ನದಿನ ದಾಟಿ ದೊಡ್ಡಬೆಟ್ಟಕ್ಕಾಗಿ ಭೀಮನ ಬಾರಿ ಫೇವರಿಟ್ ಜಾಗ ಹಾಚಿಗೋಡ್ನಹಳ್ಳಿಗೆ ಬರ್ತವೆ. ಹಾಚಿಗೋಡ್ನಹಳ್ಳಿಗೆ ಬಂದಾಗ ನನಗೆ ಅಲ್ಲೊಂದು ಮೆಸೇಜ್ ಬಂತು, ಅಲ್ಲಿ ಹಳ್ಳಿಯರಿಂದ 2 ಆನೆ ಬಂದವೆ ಅಂತ. ನಾನು ಯಾವ ಆನೆ ಅಂತ ಕೇಳಿದಾಗ KP ಕಾಲರ್ ಒಂದು ಸಾಮಾನ್ಯ ಒಂದು ಆನೆಯನ್ನ ಕರ್ಕೊಂಡು ಬಂದಿದೆ, 2 ಒಟ್ಟಿಗೆ ಇದಾವೆ, ಒಟ್ಟೊಟ್ಟಿಗೆ ನದಿ ದಾಟಿ ಬಂದರೆ ಅಂತ. ಅದಾಗಿ 2-3 ದಿವಸಕ್ಕೆ ಅವುಗಳು ಸೀದಾ ಬೇಲೂರು ಭಾಗಕ್ಕೆ ಸಕಲೇಶ್ಪುರ ದಾಟಿ ಸಕಲೇಶ್ಪುರ ತಾಲೂಕು ಸುಮಾರು ಅಲ್ಲಿಂದ ಒಂದು 15-20 ಕಿಲೋಮೀಟರ್ ನೇರಾಗಿ ಬರ್ತವೆ. ಅಲ್ಲಿ ಬಂದಾಗ ಏನಾಯ್ತು, ಈ ಹೊಸ ಆನೆ ಕೊಡಗಿನಿಂದ ಬಂದ ಹೊಸ ಆನೆದು ಅಷ್ಟವರೆಗೂ ಫೋಟೋ ಸಿಕ್ಕಿರಲಿಲ್ಲ. ಆದ್ರೆ ನಾನು ಹೊಸ ಆನೆ ಬರ್ತಾ ಇದೆ ಅನ್ನೋದು ನಮ್ಮ ಹತ್ರ ಬೇಲೂರು ಭಾಗಕ್ಕೆ ETF ಹುಡುಗರಿಗೆ ಹೇಳಿದ್ದೆ, ಸದ್ಯದಲ್ಲೇ KP ಕಾಲರ್ ಬರುತ್ತೆ, ಹೊಸ ಆನೆ ಇನ್ನೊಂದು ಕರ್ಕೊಂಡು ಬರ್ತದೆ ಅಂತ. ಈ ಹಿಂದೆ ಇನ್ನೊಂದು ಆನೆ ಬಂದಿತ್ತು ಕೊಡಗಿನ ಕಡೆಯಿಂದ. ಅದು ಭಾರಿ ಕಟ್ಟುಮಸ್ತಾಗಿತ್ತು, ಒಳ್ಳೆ ಬಾಡಿ ಬಿಲ್ಡರ್ ಇದ್ದಂಗಿತ್ತು. ಆನೆ ಇಲ್ಲಿಗೆ ಬರ್ಲೇ ಇಲ್ಲ. ಅದು ಮಧ್ಯದಲ್ಲೇ ಅಲ್ಲೇ ಬಾಕಿಯಾಗಿದೆ. ಆ ಎತ್ತೂರು ಆ ಸೈಡು ಇಲ್ಲ ಎಸ್ಲೂರು ಭಾಗದ ಕಡೆ ಹೋಗ್ಬಿಡ್ತದು. ಅಲ್ಲಿ ಬೀಟಮ್ಮ ಟೀಮ್ ನಮಗೊಂದು ಸುದ್ದಿ ಬಂದ ಪ್ರಕಾರ ಬೀಟಮ್ಮ ಟೀಮು ಹೆಣ್ಣಾನೆಗಳ ಟೀಮು ಈ ಆನೆನ ಸೇರಿಸ್ಲಿಲ್ಲ ಗುಂಪಿಗೆ ಅನ್ನೋದು ಒಂದು ಸುದ್ದಿ ಬಂತು. ಆ ಟೈಮಲ್ಲಿ ಏನಾಯ್ತು, ಸೇರಿಸ್ಲಿಲ್ಲ. ಏನ್ KP ಕಾಲರ್ ಅಲ್ಲಿಂದ ಈಗ ಕೊಡಗಿನಿಂದ ಬಂದ ಆನೆ ಅದರ ಪರಿವಾರ ಇಡೀ ಅದರ ಕುಟುಂಬನ ಬಿಟ್ಟು ಇದು ಏನು ಆ ಆನೆನ ಮರಳು ಮಾಡಿ ಕರ್ಕೊಂಡ್ ಬಂದಿತ್ತು ಏನೋ, KP ಕಾಲರ್ ಬಿಟ್ಟು ಅಲ್ಲಿಂದ ಪರಾರಿ ಆದ. KP ಕಾಲರ್ ಹೋಗಿ ಅವನ ಹಳೆ ಫ್ರೆಂಡ್ ಜೊತೆ ಸೇರ್ಕೊಂಡ. ಈ ಆನೆ ಒಂಟಿ ಆಯ್ತು, ಜೊತೆಗೆ ಹೊಸ ಜಾಗ, ವಾಪಸ್ ಹೋಗಕ್ಕೆ ದಾರಿ ಗೊತ್ತಿಲ್ಲ. ಹಾಗಾಗಿ ಆನೆ ಒಂದ್ ಸ್ವಲ್ಪ ಉದ್ರೇಕಗೊಂಡಿತ್ತು. ಅದೇ ಸಮಯದಲ್ಲಿ ಇದು ದಾರಿ ಗೊತ್ತಿಲ್ಲದಲೆ, ಇದು ಹೊಸ ದಾರಿಯೇ ಗೊತ್ತಿಲ್ಲ, ಹೊಸದಾಗಿ ಜೀವನದಲ್ಲೇ ಹೊಸದಾಗಿ ಬಂದಿರೋದು ಈ ಆನೆ. ಜೊತೆಗೆ ಅದ್ರ ಜೊತೆಗಾರರು ಇಲ್ಲ, ಜೊತೆಗೆ ಅದ್ರ ಪರಿವಾರ ಎಲ್ಲ ಬಿಟ್ಟು ಬಂದಿರೋದು. ಆಮೇಲೆ ಏನಾಯ್ತು, ಅವತ್ತು ಈ ಆನೆ ಬಂತು. ಈ ಆನೆ ಅದಕ್ಕಿಂತ ಹಿಂದೆ 2 ದಿವಸದ ಹಿಂದೆ ಈ ಆನೆಗೆ ಅಲ್ಲೆಲ್ಲ ಒಂದ್ ಕಡೆ ಆ ಭಾಗದಲ್ಲೇ ಮೂಗ್ಲಿ ಭಾಗದಲ್ಲಿ ಒಂದು ನಾಯಿ ಹೋಗ್ತದೆ. ನಾಯಿಗಳನ್ನ ಕಂಡ್ರೆ ಆಗಲ್ಲ, ನಾಯಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಅಲ್ಲೂ ಅಷ್ಟೇ, ಅಲ್ಲಿ ಶನಿವಾರ ಸಂತೆ ಹತ್ರ ಏನು ಪೊನ್ನಪ್ಪನವ್ರ ಮೇಲೆ ಅಟ್ಯಾಕ್ ಮಾಡಿದಾಗ್ಲೂ ಒಂದು ನಾಯಿ ಹೋಗಿ ಆ ನಾಯಿನ ಅಟ್ಟಿಸ್ಕೊಂಡ್ಬಂದು ಪೊನ್ನಪ್ಪನವ್ರ ಮೇಲೆ ಅಟ್ಯಾಕ್ ಮಾಡಿರ್ತದೆ. ಇಲ್ಲೂ ಈ ಆನೆ ಒಂದ್ ನಾಯಿ ಅಟ್ಯಾಕ್ ಮಾಡಕ್ ಬಂದು ಮನೆ ಬಾಗಿಲಿಗೆ ಬರುತ್ತೆ ಹಗಲೇ. ಅದಾದ್ಮೇಲೆ ನನಗೆ ನಿನ್ನೆ ಒಬ್ರು ಅಲ್ಲಿ ಆನೆ ಕಾರ್ಯಾಚರಣೆ ಹತ್ರ ಸಿಕ್ಕಿ ನಮ್ಮನೆ ಹತ್ರನೇ ಸಾರ್ ಬಂದಿದ್ದು, ಅದು ನಾಯಿನ ಅಟ್ಟಿಸ್ಕೊಂಡು ನನ್ ಮನೆ ಬಾಗಿಲ ಹತ್ರಕ್ಕೆ ಬಂತು ಅಂತ. ಆಮೇಲೆ ಮತ್ತೊಂದು ಹೇಳಿರು, ಈ ಆನೆ ಏನೇ ಮಾಡೋದಿದ್ರು ಫಸ್ಟ್ ಗೀಳಿಡ್ತಿತ್ತು ಜೋರಾಗೆ ಅಂತ. ಇದೆಲ್ಲ ನಿನ್ನೆ ಹೇಳಿದ್ದು. ಆಮೇಲೆ ಏನಾಯ್ತು, ಮೊನ್ನೆ ಅದೇ ಶೋಭಾ ಅವರು ಸತ್ತೋಗೋಕ್ಕಿಂತ ಬೆಳಿಗ್ಗೆ ಈ ಆನೆ ಬಂದು ಅಲ್ಲಿ ಗೀಳಿಡ್ತದೆ. ಗೀಳಿಟ್ಟ ಮೇಲೆ ದಾಳಿ ಆಯ್ತು. ದಾಳಿ ಆದ್ಮೇಲೆ ಅವ್ರು ಸತ್ತೋದ್ ಕೂಡಲೇ ತುಂಬಾ ಗಲಾಟೆ ಆಯ್ತು, ಪ್ರತಿಭಟನೆಗಳಾಯ್ತು. ಆಮೇಲೆ ಆನೆ ಹಿಡಿಯಕ್ಕೆ ಅಲ್ಲಿಂದ ಒಂದು ಖಡಕ್ ಒಂದು ಇದು ಬಂತು, ತಂಡ ಬಂತು. ಅಂದ್ರೆ ಅಲ್ಲಿಂದ ಮೇಲಿಂದ ಒಂದು ಆರ್ಡರ್ ಬಂತು. ಅವತ್ ರಾತ್ರಿನೇ ಆನೆಗಳು ಬಂದು, ನಿನ್ನೆ ಏನಾಯ್ತು, ಈ ಆನೆ ನಮ್ ಸಕಲೇಶ್ಪುರ ಭಾಗದಲ್ಲಿ ಇದ್ದಿದ್ದು, ಮೊನ್ನೆ ಸಕಲೇಶ್ಪುರದ ಭಾಗದಲ್ಲಿ ಇದ್ದಿದ್ದು, ಇದ್ದಕ್ಕಿದ್ದಂಗೆ ಆನೆ ಕಣ್ಮರೆ ಆಗ್ತದೆ. ಆಮೇಲೆ ಆನೆಗಳದ್ದು ಹೆಜ್ಜೆ ಮಳೆಗಾಲದಲ್ಲೇ ಸಿಕ್ಕದ್ ಕಷ್ಟ, ಇನ್ನು ಬೇಸಿಗೆಯಲ್ಲಿ ಹುಡುಕೋದು ಸುಲಭ ಅಲ್ಲ. ಈ ಒಂಟಿ ಆನೆನ ಹುಡುಕನ್ ನಮ್ಮ ETF ಹುಡುಗರು ಏನು ನಿನ್ನೆ ಆನೆ ಹಿಡಿದರೆ ಇದ್ರದ್ದು ಪೂರ್ತಿ ಗೌರವ, ಇದರ ಯಶಸ್ಸು ಏನ್ ಸಿಕ್ಕಿದ್ರು
ಇದ್ರು ನಮ್ಮ ಸಕಲೇಶ್ಪುರದ ETF ಹುಡುಗರಿಗೂ ಆಮೇಲೆ ಬೇಲೂರು ಭಾಗದ ETF ಹುಡುಗರಿಗೂ ಸಲ್ತದೆ. ಆಮೇಲೆ ನಮ್ಮ ಸಕಲೇಶ್ಪುರ ETF ಹುಡುಗರು ಸ್ವಲ್ಪ ಗರ್ಜಿಗೆ ಅಂತ, ಆ ಗರ್ಜಿಗೆ ಆ ಭಾಗ ಮೂಗ್ಲಿ ಅಲ್ಲಿಂದ ಸುಮಾರು ನಿರಂತರವಾಗಿ ಬೆಳಗ್ಗೆ 6 ಗಂಟೆಯಿಂದ ಸುಮಾರು 10-12 ಕಿಲೋಮೀಟರ್ ನಡೆದು ಕೊನೆಗೂ ಈ ಆನೆ ಬೇಲೂರು ಭಾಗ, ಸಕಲೇಶ್ಪುರ ಭಾಗದಿಂದ ಬೇಲೂರು ಗಡಿ ದಾಟಿ ಅಲ್ಲಿಂದ ಬೆಳ್ಳಾವರ ಅಂತ ಅಲ್ಲಿಗಾಗಿ, ಅಲ್ಲಿಂದ ಮುಂದೆ ಒಂದು ಕುಶಾವರ ಅಂತ ಇದೆ. ಆ ಬೆಳ್ಳಾವರ ಕುಶಾವರ ಆ ಮಧ್ಯದಲ್ಲಿ ಚಂದಾಪುರ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ. ಅಲ್ಲೊಂದು ಚಿಕ್ಕದೊಂದು ನದಿಗೆ ಹರಿಯುತ್ತೆ. ಅಲ್ಲಿ ಒಂದ್ ಸ್ವಲ್ಪ ಪಾಳು ಬಿಟ್ಟಿರೋ ಜಾಗದಲ್ಲಿ ಆನೆ ಇರುತ್ತೆ. ಅದು ಅಷ್ಟೊತ್ತಿಗೆ ಅದು ಒಂದು 12:30-1 ಗಂಟೆ ಹೊತ್ತಿಗೆ ಆ ಆನೆನ ಹುಡುಕ್ತಾರೆ ETF ಹುಡುಗರುಗಳು. ಆಮೇಲೆ ಆನೆಗಳನ್ನ, ಈಗ ಸಾಕಿದ ಆನೆಗಳನ್ನ ತಂದು ಸುಗ್ರೀವ ಲೀಡ್ರು, ಸುಗ್ರೀವನ ಇದರಲ್ಲಿ ಆನೆಗಳ ತಂಡ ಬೈರಾಪುರದಲ್ಲಿ ಕ್ಯಾಂಪ್ ಇರ್ತದೆ. ಬೈರಾಪುರ ಇರೋದು ನಮ್ಮ ನ್ಯಾಷನಲ್ ಹೈವೇ ಏನಿದೆ ಆಲೂರು ತಾಲೂಕಿನ ಬೈರಾಪುರದ ಹತ್ರ, ಅಲ್ಲಿ ಈ ಕ್ಯಾಂಪ್ ಇರುತ್ತೆ. ಅಲ್ಲಿಂದ ಈ ಆನೆಗಳನ್ನ ತರಿಸಿ ಕಾಡು ಅಂದ್ರೆ ಎಸ್ಟೇಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. 4:40 ಡಾಟ್ ಆಗ್ತದೆ. ಡಾಟ್ ಆದ ಕೂಡಲೇ ನಮ್ಮ ಸುಗ್ರೀವನ ಮೇಲೆ ಫೈಟಿಗೆ ಬರ್ತದೆ ಈ ಆನೆ. ಸುಗ್ರೀವ ಮುನ್ನುಗ್ಗಿ ಹೋಗೋ ರಭಸಕ್ಕೆ ಅದು ಹೆದರಿ ಓಡುತ್ತೆ. ಎಲ್ಲಾರ ಸುಗ್ರೀವನ ಹೊಡೆತಕ್ಕೆ ಏನಾದ್ರು ಸಿಕ್ಕಿದ್ರೆ ಆ ಆನೆ ಬಹುಶಃ ಚಿಂದಿಯಾಗಿ ಹೋಗ್ತಿತ್ತೇನ. ಯಾಕೆಂದ್ರೆ ಸುಗ್ರೀವ ಏನು ಕಡಿಮೆ ಇಲ್ಲ, ನಮ್ಮ ಏನು ವೈಲ್ಡ್ ಭೀಮ ಇದ್ದಾನೆ, ಭೀಮನ ಹೈಟೇ ಇದ್ದಾನೆ, ಭೀಮನ ಅಷ್ಟೇ ತೂಕನೂ ಇದ್ದಾನೆ. ಈಗ 6000 kg ಸುಗ್ರೀವ ಇರೋದು. ಈ ಸುಗ್ರೀವ ಆನೆನ ಹಿಂದೆ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಒಂದು ಆನೆಗಳನ್ನು ಹಿಡಿಯಕ್ಕೆ ಒಂದು ಅನುಮತಿ ತರ್ತಾರೆ. ಸುಮಾರು 24 ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತರ್ತಾರೆ. ಇದು ಇತಿಹಾಸದಲ್ಲಿ ಫಸ್ಟ್, ಅದೇ ಲಾಸ್ಟ್. ಆ ಸಮಯದಲ್ಲಿ ಒಟ್ಟಾರೆ 24 ಗಂಡಾನೆ ಹಿಡಿಬೇಕಿತ್ತು. ಅದ್ರಲ್ಲಿ ಹೆಣ್ಣಾನೆಗಳನ್ನು ಹಿಡಿತು. ಆ ಕುಂತಿ ಆನೆ, ಸಕ್ಕರೆಬೇಳಲ್ಲಿರೋ ಕುಂತಿ ಆನೆನು ಇಲ್ಲೇ ಹಿಡಿದಿತ್ತು ಎಷ್ಟೂರ್ ಬಗ್ಗದಲ್ಲಿ. ಅವಾಗ ಈ ಆನೆ ಹಿಡಿದಿತ್ತು. ಅವಾಗ ಇದು ಕಂಜನ್ ಇರ್ಬೋದು, ಸುಗ್ರೀವ ಇರ್ಬೋದು, ಧನಂಜಯ ಇರ್ಬೋದು, ಇವೆಲ್ಲ ಅವಾಗ್ಲೇ ಹಿಡಿದವು. ಒಟ್ಟಾರೆ ಗಂಡಾನೆ, ಅದರಲ್ಲಿ ಏನು ಅದು ಅವ್ರನ್ನ ಸಾಯಿಸ್ತು ಇವ್ರ ಸಾಯಿಸ್ತು ಅಂತಲ್ಲ, ಅವಾಗ ಹಿಡಿದಿತ್ತು. ಇದು ನಮ್ಮ ವೆಂಕಟೇಶ್ ಅಣ್ಣೆ ಅದಕ್ಕೆ ಡಾಕ್ ಮಾಡಿದ್ದು. ಇರ್ಲಿ, ಆ ಆನೆ ಈಗ ಮುಂದಿನ ನಮ್ಮ ಭವಿಷ್ಯದ ಆನೆ ಈಗ ಸುಗ್ರೀವ. ಮುಂದೆ ಅವನು ಕ್ಯಾಪ್ಟನ್ ಆಗ್ತಾನೆ. ಈ ಸತಿ ದಸರಾದಲ್ಲಿ ಹೈಯೆಸ್ಟ್ ತೂಕ ಇದ್ದಿದೆ ಸುಗ್ರೀವ. ಆಮೇಲೆ ಏನಾಯ್ತು, ಸುಗ್ರೀವನ ಹತ್ರ ಫೈಟಿಗೆ ಬಂದಾಗ ಸುಗ್ರೀವ ಯಾವಾಗ ಮುನ್ನುಗ್ಗಿ ಹೋಗ್ತಾನೆ ಕಿವಿ ಅಗ್ರೆಸಿ ಹೊಡೆಯಕ್ಕೆ, ಅವಾಗ ಓಡಕ್ ಶುರು ಮಾಡ್ತಾನೆ. ಅಲ್ಲಿಂದ 4:40 ಓಡಕ್ಕೆ ಶುರು ಮಾಡಿದ ಆನೆ, ಅದಕ್ಕೆ ಒಂದಾಗ್ತದೆ. ಆನೆಗೆ ಡಾಟ್ ಮಾಡೋದಿಗೆ ಅದಕ್ಕೆ ಝೈಲಾಜಿನ್ ಕೊಡ್ತಾರೆ. ಝೈಲಾಜಿನ್ ಕೊಟ್ರೆ ಆನೆಗಳು ಬೀಳಲ್ಲ, ಮಂಕಾಗಿ ಇಲ್ಲ ತೂಕುಡಿಸ್ತಾ ಇಲ್ಲ ಸಿಕ್ಕಾಪಟ್ಟೆ ಕುಡಿದು ಟೈಟ್ ಆಗಿರ್ತಾರಲ್ಲ ಆ ರೀತಿ ಆಗ್ತವೆ ಆನೆ. ಅದನ್ನ ಅವರು ಡಾಟ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ, ಬೇರೆ ಕೆಟಮಿನ್ ಇಲ್ಲ ಎಟ್ರಾಫಿನ್ ಇವನ್ನೆಲ್ಲ ಹೊಡೆದಾಗ ಚೂರು ಮೆಡಿಸಿನ್ ಜಾಸ್ತಿ ಆದ್ರೂ ಆನೆ ಸಾಯೋ ಚಾನ್ಸ್ ಇರ್ತದೆ. ಹಾಗಾಗಿ ಇದೆಲ್ಲ ನಮ್ಮ ACS ಲೀಡರ್ಶಿಪ್ ಅಲ್ಲಿ ಆಗಿದ್ದು. ಅವರು ಅದನ್ನ ಮೆಡಿಸಿನ್ ಕೊಡ್ಲೇ ಇಲ್ಲ, ಅವರು ಇದ್ರಲ್ಲೇ ಹೊಡೀರಿ ಅಂತ. ಆಮೇಲೆ ಡಾಕ್ಟರ್ ಅನ್ನಕ್ಕೆ ಡಾಟ್ ಮಾಡ್ತಾರೆ. ಆಮೇಲೆ ಮಧ್ಯದಲ್ಲಿ ಆನೆ ಯಾವಾಗ ಓಡಕ್ ಶುರು ಮಾಡ್ತದೆ, ಸುಮಾರು 2-3 ಹಳ್ಳಿಗಳನ್ನ ದಾಟಿ ಓಡಕ್ ಶುರು ಮಾಡ್ತದೆ. ಓಪನ್ ಜಾಗ, ಮನೆ ಎಲ್ಲ ಒಂದು 200 ಜನ ಈ ಕುಡಿಸ್ಕೊಂಡು ತಿರುಳಾಡ್ಕೊಂಡು ಹೋಗ್ತಾರ. ಆನೆ ಹಿಂದೆನೆ ಎಲ್ಲ ಓಡ್ತಾರೆ. ನಿನ್ನೆ ಆ ಭಾಗದ ಜನಿಗೆ ಒಳ್ಳೆ ಒಂದು ಮನೋರಂಜನೆ ಸಿಕ್ತು. ಆಮೇಲೆ ಲಾಸ್ಟಿಗೆ ಆನೆನ ಹಿಂಬಾಲಿಸಿ ಮಧ್ಯದಲ್ಲಿ ಮತ್ತೊಂದು ಡಾಟ್ ಮಾಡ್ತಾರೆ. ಆನೆ ಮತ್ತೂ ಬೀಳಲ್ಲ, ಯಾಕಂದ್ರೆ ಆನೆ ಬಾರಿ ಕೊಬ್ಬಿ ಒಳ್ಳೆ ಇನ್ನು ಹುಡುಗ ತಾಕತ್ ಆನೆ ಅಲ್ಲ, 5G ಆನೆ ಇದು. ಆಮೇಲೆ ಹೋಗಿ ಡೋಲನ ಮನೆ ಅಂತ ಅಲ್ಲಿಗೆ ಹೋಗುತ್ತೆ. ಸುಮಾರು 4-5 ಕಿಲೋಮೀಟರ್ ನಿರಂತರವಾಗಿ ಆನೆ ಅದ್ರ ಮಧ್ಯದಲ್ಲಿ 2-3 ಕಡೆ ನೀರು ಕುಡಿತಿದೆ. ಆ ನೀರು ಕುಡಿದಾಗ್ಲೇ ಆನೆಗೆ ಒಂದ್ ಸ್ವಲ್ಪ ಶಕ್ತಿ ಬರ್ತದೆ. ಲಾಸ್ಟಿಗೆ ಅಲ್ಲೊಂದು ಡೋಲನ್ ಮನೆ ಅಂತ ಅಲ್ಲೊಂದು ಮೈನ್ ರೋಡ್ ಇದೆ, ಒಂದು ಬೈಪಾಸ್ ರೋಡ್, ಡೋಲನ್ ಮನೆ ಟು ಕುಶಾವರದಿಂದ ಮತ್ತೆ ಅದೇ ರೋಡು ಬಿಕ್ಕೋಡು ಬೇಲೂರಿಗೆ ಹೋಗೋ ರೋಡು ಸೈಡ್ ಅಲ್ಲೇ ಬಂದು ಸುಸ್ತಾಗಿ ನಿಂತ್ಕೊಂತದೆ. ಆಮೇಲೆ ಅಷ್ಟೊತ್ತಿಗೆ ಕತ್ಲೆ ಆಗ್ತದೆ. ಇದೆಲ್ಲ ಕತ್ಲೆ ಆಗ್ತದೆ ಇದು ಅಂತ ಏನು ಫಾರೆಸ್ಟ್ ಇಲಾಖೆಯವರಿಗೆ ಏನು ಗೊತ್ತಿರೋದಿಲ್ಲ. ಹಂಗಾಗಿ ಲೈಟಿಂದು ಸಮಸ್ಯೆ ಎಲ್ಲ ಆಗ್ತದೆ. ಯಾರು ಲೋಕಲ್ ಲೈಟ್ ತಂದು ಏನೋ ಮಾಡಿ ಎಲ್ಲ ಕಟ್ಟಿ ಎಳೆದು ಅಂತೂ ಆನೆನ ಲಾರಿಗೆ ಹತ್ತಿಸ್ತಾರೆ. ನನ್ಗೆ ಯಾರ ಒಂದು ಮೆಸೇಜ್ ಕೊಟ್ಟಿದ್ರು ಅದನ್ನ ಎಲ್ಲ ಬೇರೆ ಕಡೆ ಬಿಡ್ತಾರೆ ಅಂತ. ಆದ್ರೆ ಈಗ ಬಂದ ವರದಿ ಪ್ರಕಾರ ಅದನ್ನ ಕ್ರಾಲಿಗೆ ಹಾಕಿದ್ದಾರೆ ಅಂತ. ದುಬಾರಿ ಇಲ್ಲ ಸರ್? ದುಬಾರಿ ಅನಿಸ್ತದೆ. ಇಷ್ಟ ಆಯ್ತು. ಆದ್ರೆ ಇದು ಏನೇ ಈ ಯಶಸ್ಸು ಆಗಿರ್ಬೋದು, ಜನಗಳಿಗೆಲ್ಲ ಖುಷಿಯಾಗಿದೆ. ಅರಣ್ಯ ಇಲಾಖೆ ಮೇಲೆ ಜನಗಳಿಗೆಲ್ಲ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ. ಆದ್ರೆ ಈ ಯಶಸ್ಸು ಏನಿದ್ರು ನಮ್ಮ ಸಕಲೇಶ್ಪುರದ ಬೇಲೂರು ETF ಹುಡುಗರುಗಳಿಗೆ ಸುಲ್ತದೆ.
ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ, ತುಂಬಾ ನಡೆದಿದ್ದಾರೆ ಹುಡುಗರು. ಒಂದು ಥ್ಯಾಂಕ್ಸ್ ಹೇಳಿ. ಆಮೇಲೆ ಇಂಥ ಆನೆಗಳನ್ನ ಹಿಡಿಲೇಬೇಕು ನಾವು. ಆನೆಗಳನ್ನ ಹಿಡಿಯೋದಕ್ಕೆ ವಿರುದ್ಧ ಆದ್ರೂ ಆನೆಗಳನ್ನ ಹಿಡಿಲೇಬೇಕು. ಯಾಕೆಂದ್ರೆ ಈ ಹಿಂದೆ ಮೌಂಟೇನ್ ಫಸ್ಟ್ 1-2 ಜನ ಸಾಯಿಸ್ದಾಗ್ಲೇ ಹಿಡಿದಿದ್ರೆ ಒಟ್ಟಿಗೆ ಆಮೇಲೆ 5 ಜನ ಸಾಯ್ತಾರೆ. ಕರಡಿ ಆನೆ ಹಿಡಿಯಕ್ ಹೋಗಿ ಬೇರೆ ಯಾವ್ದೋ ಒಂದು ನಮ್ಮ ಆನೆ ಬಲಿ ಕೊಟ್ಟುವಲ್ಲ, ಅವತ್ತು ಕರಡಿ ಅವತ್ತೇ ಹಿಡಿದಿದ್ರೆ ಮತ್ತೊಂದ್ 2 ಜನ ಬದುಕ್ತಿದ್ರು. ಈ ಆನೆನ ಈಗ ದಿಢೀರ್ ಹಿಡಿದಿದ್ದು ಒಳ್ಳೇದಾಯ್ತು. ಹಿಡಿಲಿಲ್ಲ ಅಂದ್ರೆ ಈ ಆನೆ ಇನ್ನೂ ದಾಳಿ ಮಾಡ್ತಿತ್ತು. ಈ ಆನೆಗೆ ಇಷ್ಟು ಮರಿ ಆನೆ ಇದ್ದಕ್ಕಿದ್ದಂಗೆ ಇಷ್ಟು ರೋಷಾವೇಶ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡಕ್ ಹೋದ್ರೆ ಈ KP ಕಾಲರ್ ಆನೆ ಇದ್ರದ್ದು ಏನೇನು ಹೇಳಿ ಏನು ತಲೆ ಕೆಡಿಸಿ ಕರ್ಕೊಂಡ್ಬಂದು ಮಧ್ಯ ಹೊಳೆಯಲ್ಲಿ ಕೈ ಬಿಟ್ಟಂಗಾಯ್ತು. ಈ ಆನೆ ಬಂದಾಗ ಈ KP ಕಾಲರ್ ಈ ಆನೆ 2 ಒಟ್ಟಿಗೆ ಒಂದು ವರದಿ ಪ್ರಕಾರ ಬೀಟಮ್ಮನ ಗುಂಪಿಗೆ ಹೋದಾಗ ಬೀಟಮ್ಮ ಆನೆ ಈ ಆನೆನ ಸೇರಿಸ್ಕೊಂಡಿಲ್ಲ, ಗುಂಪಿಗೆ ಓಡಿಸ್ತು ಅಂತ ಒಂದು ಸುದ್ದಿ. ಹಾಗಾಗಿ ಅದೇ ಟೈಮಲ್ಲಿ ಈ ಆನೆ ಕೈ ಕೊಟ್ಟು KP ಕಾಲರ್ ಕೈ ಬಿಟ್ಟು ಓಡೋದ. ಅವಾಗ ಈ ಆನೆ ಒಂಟಿ ಆಯ್ತು. ಇಡೀ ಅದರದ ಪರಿವಾರ ಅಲ್ಲಿ ಈ ಆನೆ ಅಂದ್ರೆ ಕೊನೆಯಿಂದ ಬಂತಲ್ಲ, ಈ ಆನೆ ಪರಿವಾರ ಎಲ್ಲ ಬಿಟ್ಟು ಬಂದಿತ್ತು. ಅವಾಗ ಇದು ಒಂಟಿ ಆಯ್ತು. ವಾಪಸ್ ಹೋಗಕ್ಕೆ ದಾರಿ ಗೊತ್ತಿಲ್ಲ, ಎಲ್ಲಿ ಹೋಗೋದು ಅಂತಲೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಈ ಆನೆ ಸ್ವಲ್ಪ ಉದ್ರೇಕಗೊಂಡಿತ್ತು. ಜೊತೆಗೆ ಇದಕ್ಕಿಂತ ಹಿಂದೆ 2 ದಿವಸ ಅಲ್ಲೊಂದು ನಾಯಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗಿ ಮನೆ ಬಾಗಿಲಿಗೆ ಬಂದಿತ್ತು. ನಾಯಿಗಳನ್ನ ಕಂಡ್ರೆ ಸಾಮಾನ್ಯ ಆನೆಗಳಿಗೆ ಆಗಲ್ಲ. ಆದ್ರೆ ಈ ಆನೆಗಳು ಇಲ್ಲಿ ನಮ್ಮ ಹೇಮಾವತಿ ನದಿ ದಾಟಿ ಬರೋಕ್ಕಿಂತ ಮೊದಲು ಅಲ್ಲಿ ಶನಿವಾರ ಸಂತೆ ಹತ್ರ ಒಬ್ಬರು ಪನ್ನಪ್ಪ ಅನ್ನೋರ್ನೊಬ್ಬರನ್ನ ಅಟ್ಯಾಕ್ ಮಾಡಿತ್ತು. ಅಲ್ಲಿ ಅವ್ರು ತೀರೋಗಿದ್ರು. ಅವಾಗ ಅಲ್ಲೊಂದೊಂದು ನಾಯಿ ಅಟ್ಯಾಕ್ ಮಾಡಕ್ ಬಂದು ಈ ಪನ್ನಪ್ಪ ಅವ್ರನ್ನ ಸಾಯಿಸಿತ್ತು. ಹಾಗಾಗಿ ಇದೇ ಆನೆ ಅಲ್ಲೂ ಅಟ್ಯಾಕ್ ಮಾಡಿ ಬಂತು ಏನು ಅದೇನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಎರಡು ಘಟನೆಗಳು ಸಾಮಾನ್ಯಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತವೆ. ಆಮೇಲೆ ಈ ಆನೆಗೆ ಉದ್ರೇಕಗೊಂಡು ಅದು ಇಡೀ ಟೀಮ್ ಬಿಟ್ಟು ಬಂದು ಒಂಟಿ ಆದ್ಮೇಲೆ ಬಹುಶಃ ಇದು ಅಟ್ಯಾಕ್ ಮಾಡಕ್ ಶುರು ಮಾಡ್ತು. ಏನೋ ಅಂತೂ ನಿನ್ನೆ ಆನೆ ಹಿಡಿದಿದ್ದು ಒಳ್ಳೇದಾಯ್ತು, ಒಳ್ಳೆ ಕೆಲಸ. ಆಮೇಲೆ ಈ ಹೆಣ್ಮಗಳನ್ನ ಹೊಡೆದಿದ್ದು ಇದೇ ಆನೆ ಸರ್? ಇದೇ ಆನೆ. ಆಮೇಲೆ ಅವರು ನನಗೆ ನಿನ್ನೆ ಒಬ್ರು ಸಿಕ್ಕಿದ್ರು, ಅವ್ರ ಮನೆ ಬಾಗಿಲಿಗೆ ಬಂದಿತ್ತು ಅಂದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ಆನೆ ಅಟ್ಯಾಕ್ ಮಾಡಕ್ಕಿಂತ ಮೊದ್ಲು ಜೋರಾಗಿ ಗೀಳಿಡ್ತಿತ್ತು ಅಂತ. ಮೊನ್ನೆ ಘಟನೆಗೂ ಆ ಲೇಡಿ ಒಬ್ಬರನ್ನ ಅಟ್ಯಾಕ್ ಮಾಡಕ್ಕಿಂತ ಮೊದ್ಲು ಗೀಳಿಡ್ತು ಅಂತ ಹೇಳ್ತಾ ಇದ್ರು. ಅವರೇ 3 ಜನ ಪ್ರತ್ಯಕ್ಷದರ್ಶಿಗಳಿದ್ರು. ಅದರಲ್ಲಿ ಒಬ್ರು ತೀರೋದ್ರೆ ಇನ್ನಿಬ್ರು ಉಳಿದಿದ್ರಲ್ಲ, ಅವ್ರ ತಾಯಿನೇ ಹೇಳಿದ್ರು ಗೀಳಿಡ್ತು ಆಮೇಲೆ ಬಂದು ಅಟ್ಯಾಕ್ ಮಾಡ್ತು ಅಂತ. ಒಟ್ಟಾರೆ ಏನು ಈ ಆನೆ ಹಿಡಿದಿದ್ದು ಒಳ್ಳೇದಾಯ್ತು. ಮತ್ತೊಂದು ಆನೆಗಳನ್ನ ಹೊರಗಡೆ ತಗೊಂಡೋಗ್ ಬಿಟ್ರೆ ಅಲ್ಲೂ ಸಾಯಿಸಕ್ ಶುರು ಮಾಡ್ತವೆ. ಹಾಗಾಗಿ ಇದನ್ನ ಕ್ರಾಲಿಗೆ ಹಾಕಿ ಇದಕ್ಕೆ ಟ್ರೈನಿಂಗ್ ಕೊಟ್ರೆ ಇದೊಂದು ಹಳೇದು ಅದರ ಇದನ್ನೆಲ್ಲ ಮರೀತದೆ. ಮುಂದೆ ಭವಿಷ್ಯದ ಆನೆ ಇದನ್ನ ಹಿಡಿದಿದ್ದು ಒಳ್ಳೇದೇ ಆಯ್ತು. ನಿನ್ನೆ ಯಾವೆಲ್ಲ ಆನೆ ಬಂದಿದ್ದು ಸರ್ ಕಾರ್ಯಾಚರಣೆಗೆ? ಗ್ರೀವ, ಅಯ್ಯಪ್ಪ ಆನೆಗಳು ಬಂದಿದ್ದು. ನಾನು ಇದ್ದೆ. ಯಾಕಂದ್ರೆ ಕಾಡಾನೆ ಜೊತೆ ಡೇಂಜರ್. ಅದಕ್ಕೆ ನಮ್ ಸಾಕಿದ ಆನೆಗಳಾದ್ರೆ ಅವುಗಳ ಜೊತೆ ಹೋದ್ರೆ ಸುಮಾರು 2 ಕಿಲೋಮೀಟರ್ ನಡೆದಿದ್ದೀನಿ ಈ ಆನೆಗಳ ಹಿಂದೆನೆ ಕಾಫಿ ತೋಟದಲ್ಲಿ. ಯಾಕಂದ್ರೆ ಹಾಗಾಗಿ ನಾನು ಇವೆರಡು ಆನೆಗಳ ಜೊತೆನೆ ಹೋದೆ. ಅವು ಯಾವ ಆನೆಗಳು ಬಂದು ಅಂತ ನಂಗೆ ಗಮನಿಸಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ನಂಗೆ ಹಿಂದೆ ಅಭಿಮನ್ಯು, ಈಗ ಸದ್ಯಕ್ಕೆ ಸುಗ್ರೀವ. ಸೊ ಅಭಿಮನ್ಯು ಅಂತೂ ಈಗ ಕಾರ್ಯಾಚರಣೆಯಿಂದ ದೂರನೇ ಸರಿದ್ ಬಿಟ್ಟ ಅಂತೀರಾ? ಅಭಿಮನ್ಯುಗೆ ಈಗ ಒಂದು ಮತ ಬಂದಿದೆ. ಅದಕ್ಕೊಂದು ಹೆಣ್ಣಾನೇನ ಇವರು ಫಾರೆಸ್ಟ್ ಇಲಾಖೆಯಲ್ಲಿ ಎಲ್ಲಾರ ಸಕ್ಕರೆ ಬಯಲು ಈಗ ಎಲ್ಲಿ ಯಾರೋ ಒಂದು ಹೆಣ್ಣಾನೇನ ಈ ಟೈಮಲ್ಲಿ ಅದ್ರ ಜೊತೆ ಬಿಡಬೇಕಿತ್ತು. ಅದಿರ್ಲಿ. ಅಭಿಮನ್ಯುಗೆ ಒಂದ್ ಸ್ವಲ್ಪ ಹಳೇದೊಂದು ಸ್ವಲ್ಪ ಕಾಲ್ ನೋವು ಇದೆ. ಈ ಇಂಥ ಕಾರ್ಯಾಚರಣೆ ಬಂದಾಗ ಹೊಂಡ ಗುಂಡಿ ಅಂತ ಎಲ್ಲ ತಗ್ಗು ಪ್ರದೇಶ ಕಾಲಿಟ್ಟರೆ ಮತ್ತೆ ಕಷ್ಟ. ಮತ್ತೊಂದು ಇದೊಂದು ವರ್ಷ ಏನು ಅಂಬಾರಿ ಬರೋದ್ ಬೇರೆ ಇದೆ. ಹಾಗಾಗಿ ಅಭಿಮನ್ಯುಗೆ ಫುಲ್ ರಿಸ್ಕ್ ಕೊಡಬಾರ್ದು. ಅದಕ್ಕೆಲ್ಲ ಫ್ರೀ ಬಿಡೋದು ಒಳ್ಳೇದು. ಮತ್ತೊಂದು ಎಷ್ಟು ಅಂತ ದುಡಿಸ್ಕೊಳೋದು, ದುಡಿಯೋ ಕಾಲದಲ್ಲಿ ದುಡ್ದಾಗಿದೆ ಅಲ್ಲ, ಇನ್ನಾದ್ರೂ ನೆಮ್ಮದಿಯಾಗಿ ಇರಲಿ ಅಭಿಮನ್ಯು. ಆಮೇಲೆ 60 ವರ್ಷ ಆಗ್ತದೆ. 60 ವರ್ಷ ಆದ್ಮೇಲೆ ಇನ್ನು ರಿಟೈರ್ಡ್ ಆಗ್ತದೆ. ಇದೆಲ್ಲ ಇರೋದ್ರಿಂದ ಅಭಿಮನ್ಯು. ಆಮೇಲೆ ಮತ್ತೊಂದು ಹೊಸಬ್ರು ಬರ್ಬೇಕಲ್ಲ. ಹಳಬ್ರೆ ಆದ್ರೆ ಹೊಸಬ್ರು ಯಾವಾಗ ಕಲಿಯೋದು? ಈಗ ನೋಡಿ ಏನೇ ಸುಗ್ರೀವ ಅವನು ತಾಕತ್ ತೋರ್ಸೇನೆ. ಸುಗ್ರೀವ್ಗೆಲ್ಲಾರ ಅದು ಹೊಡೆತಕ್ಕೆಲ್ಲಾರ ಸಿಕ್ಕಿದ್ರೆ ಅದ ಆನೆ ಸುಗ್ರೀವನ್ ಹೊಡೆತಕ್ಕೆ ಸುಗ್ರೀವ 6,000 kg ಒಂದು ಆನೆ ಒಂದು ಡ್ಯಾಶ್ ಹೊಡೆದ್ರೆ ಏನಾಗ್ಬೋದು? ಒಂದು 2,000 kg ಅದರಲ್ಲೂ ಒಂದು 13-14 ವರ್ಷದ ಆನೆಗೆ ಅದ್ರ ಅದೃಷ್ಟ ಚೆನ್ನಾಗಿದೆ. ಅದು ಮತ್ತೆ ಫೈಟ್ರಿಗೆ ಬಂತು ಅಷ್ಟೇ. ಆದ್ರೆ ಮುಖಾಮುಖಿ ಆಗ್ಲಿಲ್ಲ. ಫೈಟ್ ಮಾಡಕ್ಕೆ ಅದಕ್ಕೆ ಧೈರ್ಯ ಸಾಲಿಲ್ಲ.
ಈಗೆಲ್ಲ ಆಗಿದೆ. ಇನ್ನೇದು ಯಶಸ್ಸು ನಮ್ಮ ಎಲ್ಲ ನಮ್ಮ ಸಕಲೇಶ್ವರ ಈ ಭಾಗದ ETF ಹುಡುಗರಿಗೆ, ಬೇಲೂರು ETF ಹುಡುಗರಿಗೆ ಸುಲ್ತದೆ. ಕರಡಿ ಅಂತ ಆನೆ ಹಿಡಿದಷ್ಟು ಏನು ಸಾಹಸ ಇರ್ಲಿಲ್ಲ ಇದರಲ್ಲಿ. ಆದ್ರೂ ಒಂದು ಆ ಭಾಗದಲ್ಲಿ ಮುಂದೆ ದೊಡ್ಡ ನರಾಂತಕ ಆಗ ಒಂದು ಆನೆನ ಹಿಡಿದು ಅದರಲ್ಲೂ ಅದನ್ನ ಬೇರೆ ಕಡೆ ಬಿಡದಲೆ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಮುಂದೆ ಒಂದು ಒಳ್ಳೆ ಆನೆ ಮಾಡಕ್ ಹೊರಟಿದಾರಲ್ಲ ಔಷಧಾನೆ, ಅದು ಖುಷಿ ಆಯ್ತು. ಎಲ್ಲಾ ಜನಗಳಿಗೂ ಖುಷಿ ಆಯ್ತು ಅರಣ್ಯ ಇಲಾಖೆ ಮೇಲೆ.